ನಮಸ್ಕಾರ. ಇದು ನರೇನ್ ಮೋಟರ್ ಸ್ಟಾರ್ಟರ್ ಮಾಡೆಲ್ MC25. ಇದು ಹೊಸದಾಗಿ ಡಿಸೈನ್ ಮಾಡಿರುವಂಥ ಡಿಜಿಟಲ್ ಸ್ಟಾರ್ಟರ್. ಇದನ್ನು 3 ಫೇಸ್ ಮೋಟರ್ಸ್ 1 HP ಇಂದ 7.5 HP ವರೆಗೂ ಯೂಸ್ ಮಾಡ್ಬೋದು. 10 HP ವರ್ಷನ್ ಕೂಡ ಬರುತ್ತೆ. 10 HP DOL ಇದ್ದಲ್ಲಿ 10 HP ವರ್ಷನ್ ಕೂಡ ಬರುತ್ತೆ. ಬಟ್ ಮೆಜಾರಿಟಿ 1 ರಿಂದ 7.5 HP ಯಾವ ಮೋಟರ್ಗಾದರೂ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇಂಪಾರ್ಟೆಂಟ್ ಫೀಚರ್ ಏನಿದೆ ಅಂತಂದರೆ ತುಂಬ ಕಾಂಪ್ಯಾಕ್ಟಾಗಿ ಮಾಡಿದ್ದೀವಿ. ಆ್ಯಂಡ್ ಒಂದು ಕಂಟ್ರೋಲರ್, ಮೋಟರ್ ಕಂಟ್ರೋಲರ್ ಇದಕ್ಕೆ ಅಟ್ಯಾಚ್ ಆಗಿರುತ್ತೆ. ಆ್ಯಂಡ್ ಔಟ್ಲುಕ್ ನೋಡೋದಾದರೆ ಒಂದು ಮೆಟಲ್ ಬಾಡಿ ಇರುತ್ತೆ. RYB 3 ಫೇಸ್ ಸಪ್ಲೈ ಇಂಡಿಕೇಟರ್ಸ್ ಇದೆ, ಮೋಟರ್ ಕಂಟ್ರೋಲರ್ ಇದೆ. ಆ್ಯಂಡ್ ಈ ಕಂಟ್ರೋಲರ್ನಲ್ಲಿ ಡಿಸ್ಪ್ಲೇ ಹೊಸ ಥರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಸಾಫ್ಟ್ ಪುಷ್ ಬಟನ್ಸ್, ಸ್ಟಾರ್ಟ್ಗೆ ಮತ್ತು ಸ್ಟಾಪ್ಗೆ ಸಾಫ್ಟ್ ಪುಷ್ ಬಟನ್ಸ್ ಇರುತ್ತೆ, ರೆಗ್ಯುಲರ್ ಪುಷ್ ಬಟನ್ಸ್ ಇರಲ್ಲ. ಸೊ ಎಲೆಕ್ಟ್ರಾನಿಕ್ ಪುಷ್ ಬಟನ್ಸು ತುಂಬ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ಅದಾದಮೇಲೆ ಮೋಟ್ರ್ ಆನ್ ಇಂಡಿಕೇಟರ್ ಇರುತ್ತೆ. ಡಿವೈಸ್ ನಮ್ಮ ಮೋಟ್ರ್ ಕಂಟ್ರೋಲರ್ಗೆ ಆನ್ ಆಫ್ ಮಾಡೋಕ್ಕೆ ಒಂದು ಸ್ವಿಚ್ ಕೊಟ್ಟಿರ್ತೀವಿ. ಸೊ ಒಳಗಡೆ ನೋಡೋದಾದರೆ ನಿಮಗೆ ಮೋಟ್ರ್ ಕಂಟ್ರೋಲರ್ದು ಕನೆಕ್ಟರ್ಸ್ ಬರುತ್ತೆ, RYB ಇಂಡಿಕೇಟರ್ಸು. ರೈಟ್ ಸೈಡಲ್ಲಿ ಒಂದು ಕಾಂಟ್ಯಾಕ್ಟರ್, CT ಆ್ಯಂಡ್ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಕನೆಕ್ಟರ್ಸ್ ಬರುತ್ತೆ. CTನ ರೀಪ್ಲೇಸ್ ಮಾಡೋಕ್ಕೆ ಒಂದು ಚಿಕ್ಕ ಕನೆಕ್ಟರ್ ಕೂಡ ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಿಮಗೆ ಪ್ರತಿಯೊಂದೂ ರೀಪ್ಲೇಸಬಲ್ ಎಲಿಮೆಂಟ್ ಆಗಿ ಇರುತ್ತೆ. ಆ್ಯಂಡ್ ವೈರಿಂಗ್ ತುಂಬ ಸಿಂಪಲ್ ಆಗಿದೆ, ನೀಟಾಗಿದೆ, ಕಾಂಪ್ಯಾಕ್ಟ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ಸ್ಟಾರ್ಟರ್ನಲ್ಲಿ ನಿಮಗೆ ಫೀಚರ್ಸ್ ಅಂತ ನೋಡೋದಾದರೆ, ಮೊದಲನೇದಾಗಿ ಡ್ರೈ ರನ್ ಪ್ರೊಟೆಕ್ಷನ್. ಸೊ ನಿಮ್ಮ ಬೋರ್ವೆಲ್ನಲ್ಲಿ ನೀರು ಖಾಲಿ ಆಯಿತು ಅಂತಂದರೆ ಅದನ್ನು ಸೆನ್ಸ್ ಮಾಡಿ 8 ಸೆಕೆಂಡಲ್ಲಿ ಮೋಟರ್ನ ಆಫ್ ಮಾಡುತ್ತೆ. ಎರಡನೇದಾಗಿ ಓವರ್ಲೋಡ್ ಪ್ರೊಟೆಕ್ಷನ್. ಸೊ ಓವರ್ಲೋಡ್ ಪ್ರೊಟೆಕ್ಷನ್ ಅಂದರೆ ಮೋಟರ್ ಜಾಮ್ ಆಗಿ ಜಾಸ್ತಿ ಕರೆಂಟ್ ತೊಗೊಂಡಾಗ 12 ಸೆಕೆಂಡ್ಗಳ ಕಾಲದಲ್ಲಿ ಮೋಟರ್ನ ಓವರ್ಲೋಡ್ ಅಂತ ಹೇಳಿ ಆಫ್ ಮಾಡುತ್ತೆ. ಇದೆಲ್ಲ ಡಿಜಿಟಲ್ ರಿಲೇಸ್ ಆಗಿರೋದ್ರಿಂದ ನಿಮಗೆ ಟೈಮ್ ಅಕ್ಯುರೇಟಾಗಿ ಟ್ರಿಪ್ ಆಗುತ್ತೆ. ಮೂರನೇದಾಗಿ ಸಿಂಗಲ್ ಫೇಸ್ ಪ್ರಿವೆಂಟರ್ ಬಿಲ್ಟಿನ್ ಇರುತ್ತೆ. ಸೊ ಸಿಂಗಲ್ ಫೇಸ್ ಪ್ರೊಟೆಕ್ಷನ್ಸ್, ನಿಮ್ಮ ಸಪ್ಲೈನಲ್ಲಿ ಒಂದು ಲೈನ್ ಬರದೇ ಇದ್ದಾಗ ಅಥವಾ ಮೋಟರ್ ಕಡೆ ಒಂದು ಕೇಬಲ್ ಕಟ್ ಆದಾಗ ನಿಮಗೆ ಸಿಂಗಲ್ ಫೇಸ್ ಅಂತ ಹೇಳಿ ಆಫ್ ಆಗುತ್ತೆ. ಕರೆಂಟ್ ಬೇಸ್ ಸೆನ್ಸಿಂಗ್ ಮೆಕ್ಯಾನಿಸಮ್ನ ಇದರಲ್ಲಿ ಯೂಸ್ ಮಾಡಿರ್ತೀವಿ. ನಾಲ್ಕನೇದಲ್ಲಿ ನಿಮ್ಗೆ ಇಂಪಾರ್ಟೆಂಟಾಗಿ ಆಟೋ ಸ್ಟಾರ್ಟ್ ಫೀಚರ್ ಬಿಲ್ಟಿನ್ ಇರುತ್ತೆ. ಸೊ ಆಟೋ ಸ್ಟಾರ್ಟ್ ಅಂದರೆ ಪವರ್ ಬಂದ ತಕ್ಷಣ ಮೋಟರ್ನ ತನ್ನಷ್ಟಕ್ಕೆ ತಾನೇ ಸ್ಟಾರ್ಟ್ ಮಾಡುವಂಥ ಫೀಚರ್ಗೆ ಆಟೋ ಸ್ಟಾರ್ಟ್ ಅಂತ ಕರಿತೀವಿ. ಆಟೋ ಸ್ಟಾರ್ಟು ಈ ಡಿವೈಸ್ ಒಳಗಡೆ ಇನ್ಬಿಲ್ಟ್ ಇರುತ್ತೆ. ಸೊ ನೀವು ಆಟೋ ಸ್ಟಾರ್ಟ್ನ ಆನ್ ಮತ್ತು ಆಫ್ ಇಲ್ಲಿರೋ ಬಟನ್ಸ್ನಲ್ಲಿ ಮಾಡ್ಕೊಳ್ಬೋದಾಗುತ್ತೆ. ಆಟೋ ಸ್ಟಾರ್ಟ್ ಕೊಟ್ಟಿರೋದ್ರಿಂದ ನಿಮಗೆ ಪವರ್ ಆನ್ ಇದೆ. ಸೊ ಪವರ್ ಹೋಗಿ ಬಂದಾಗ ಎಷ್ಟು ಟೈಮ್ ಬಿಟ್ಟು ಮೋಟರ್ ಸ್ಟಾರ್ಟ್ ಆಗಬೇಕು ಅನ್ನೋ ಟೈಮ್ನ ನೀವು ಅಡ್ಜಸ್ಟ್ ಮಾಡ್ಬೋದು. ಆ ಆಪ್ಷನ್ ಕೂಡ ಎದುರು ಕೊಟ್ಟಿರ್ತೀವಿ. ನೆಕ್ಸ್ಟ್ ನಿಮಗೆ ಸೀಕ್ವೆನ್ಸ್ ಡಿಟೆಕ್ಷನ್. ಸೊ ನಿಮ್ಮ ಮೋಟರ್ ಒಂದೇ ಡೈರೆಕ್ಷನ್ನಲ್ಲಿ ಓಡೋಕ್ಕೆ, ಅಂದರೆ ಫಾರ್ವರ್ಡ್ ಸೀಕ್ವೆನ್ಸ್ನಲ್ಲಿ ಸಪ್ಲೈ ಇದ್ದರೆ ಮಾತ್ರ ಮೋಟರ್ನ ರನ್ ಮಾಡೋಕ್ಕೆ ಬಿಡುತ್ತೆ. ರಿವರ್ಸ್ ಆಯಿತು ಅಂತಂದರೆ ಮೋಟರ್ನ ರನ್ ಮಾಡೋಕ್ಕೆ ಬಿಡಲ್ಲ. ನಿಮಗೆ ಯಾವುದೇ ಒಂದು ರೀಸನ್ನಿಂದ ಆಫ್ ಆಗಲಿ ಅಥವಾ ಏನಾದ್ರು ಎರರ್ ಇದ್ದಾಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣುತ್ತೆ. ಸೊ ಈ ರೀಸನ್ನಿಂದ ಮೋಟರ್ ಆನ್ ಆಗ್ತಾ ಇಲ್ಲ ಅಥವಾ ಈ ರೀಸನ್ನಿಂದ ಮೋಟರ್ ಆಫ್ ಆಗಿದೆ ಅಂತ ನಿಮಗೆ ಬರುತ್ತೆ. ಸೊ ಹಾಗಾಗಿ ನಿಮಗೆ ಡಿಸ್ಪ್ಲೇ ತುಂಬ ಇಂಟ್ಯೂಟಿವ್ ಆಗಿರುತ್ತೆ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನಾಗ್ತಾ ಇದೆ ಅಂತೇಳಿ. ಮತ್ತು ಇದರಲ್ಲಿ 3 ಫೇಸ್ ವೋಲ್ಟ್ ಮೀಟರ್. ಸೊ RYYB BR 3 ಲೈನ್ದು ವೋಲ್ಟೇಜ್ ತೋರಿಸುತ್ತೆ. ಅದಾದಮೇಲೆ 3 ಲೈನ್ದು ಆ್ಯಮ್ಸ್ ತೋರಿಸುತ್ತೆ. ಸೊ ಮೋಟರ್ ರನ್ ಆದಾಗ R ಫೇಸಲ್ಲಿ ಎಷ್ಟು ಕರೆಂಟ್ ತೊಗೊಳ್ತಾ ಇದೆ, Y ಫೇಸಲ್ಲಿ ಎಷ್ಟು ಕರೆಂಟ್ ತೊಗೊಳ್ತಾ ಇದೆ, ಮತ್ತು B ಫೇಸಲ್ಲಿ ಎಷ್ಟು ಕರೆಂಟ್ ತೊಗೊಳ್ತಾ ಇದೆ ಅಂತ 3 ಲೈನ್ದು ಕರೆಂಟ್ಸು ಇಂಡಿಕೇಟ್ ಆಗುತ್ತೆ. ಎರರ್ ಆದಾಗ ಯಾವ ಫೇಸ್ನಲ್ಲಿ ಎರರ್ ಆಗಿದೆ ಅಂತ ಕೂಡ ನಿಮಗೆ ತೋರಿಸುತ್ತೆ. ಸೊ ಹಾಗಾಗಿ ಎಲ್ಲ ಬಿಲ್ಟಿನ್ ಆಗಿರೋವಂಥ ಒಂದು ಕಾಂಪ್ಯಾಕ್ಟ್ ಸ್ಟಾರ್ಟನ್ನು ನಿಮಗೆ ಇದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈಗ ಡಿಸ್ಪ್ಲೇಲಿ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಸೊ ಪವರ್ ಆನ್ ಮಾಡೋಕ್ಕೆ ಈ ಸ್ವಿಚ್ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಕನೆಕ್ಷನ್ಸ್ ನೋಡೋಣ. ಸೊ ಸ್ಟಾರ್ಟರ್ ಒಳಗಡೆ ನಿಮ್ಗೆ ನೋಡೋದಾದರೆ 2 ಕನೆಕ್ಟರ್ಸ್ ಕೊಟ್ಟಿದ್ದೀವಿ. ಒಂದು ಇನ್ಕಮಿಂಗ್ಗೆ ಅಂತ ಹೇಳಿ 3 ವೇ ಕನೆಕ್ಟರ್ ಇದೆ, ಔಟ್ ಗೋಯಿಂಗ್ಗೆ ಅಂತ ಹೇಳಿ 3 ವೇ ಕನೆಕ್ಟರ್ ಇದೆ. ಸೊ ನಿಮ್ಮ ಇನ್ಕಮಿಂಗ್ ಸಪ್ಲೈ, ನಿಮ್ಮ ಫ್ಯೂಸಿಂದ ಬರೋವಂಥ 3 ಫೇಸ್ ಸಪ್ಲೈನ ಇಲ್ಲಿ RYB ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಇದು ಟೈಟಾಗಿರಬೇಕಾಗುತ್ತೆ ಕನೆಕ್ಷನ್ಸು. ಅದೇ ಥರ ನಿಮ್ಮ ಮೋಟ್ರ್ ಕೇಬಲ್ನ ಇಲ್ಲಿ ಕನೆಕ್ಟ್ ಮಾಡಬೇಕು. ಸೊ ಔಟ್ಪುಟ್ನ ಮೋಟರ್ ಕೇಬಲ್ ಕನೆಕ್ಟ್ ಮಾಡಬೇಕು. ಸೊ ನೀವು ಮಾಡಬೇಕಾಗಿರೋ ಅಂಥ ಕನೆಕ್ಷನ್ಸು ಇಷ್ಟೇ, ಭಾಳ ಸಿಂಪಲ್ ಕನೆಕ್ಷನ್ಸ್ ಆಗಿರುತ್ತೆ. ಇವಾಗ ಡಿಸ್ಪ್ಲೇ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಸೊ ಸಪ್ಲೈ ಕೊಟ್ಟು ಆನ್ ಮಾಡ್ತೀವಿ. 3 ಫೇಸ್ ಇಂಡಿಕೇಟರ್ಸ್ ನಿಮಗೆ RYB ಇಲ್ಲಿ ತೋರಿಸುತ್ತೆ. ಡಿಸ್ಪ್ಲೇ ಆನ್ ಆದಾಗ ನಿಮಗೆ ಫಸ್ಟ್ ಲೈನಲ್ಲಿ ವೋಲ್ಟೇಜ್ ತೋರಿಸುತ್ತೆ. ಈಗ ನೋಡಿ, ಇಲ್ಲಿ ಲೆಫ್ಟಲ್ಲಿ RYB ಅಂತ 3 ಡಾಟ್ಸ್ ಇದೆ. ಈ ಡಾಟ್ಸ್ ಎಲ್ಲೆಲ್ಲಿರುತ್ತೋ ಅದರದ್ದು ವೋಲ್ಟೇಜ್. ಇವಾಗ R ಆ್ಯಂಡ್ B ವೋಲ್ಟೇಜ್ ಬಂದು 415 ಇದೆ. ಅದೇ ಥರ 5 ಸೆಕೆಂಡ್ಗೆ ನಿಮಗೆ ಚೇಂಜ್ ಆಗ್ತಾ ಬರುತ್ತೆ. ಈಗ ನೋಡಿ, R ಆ್ಯಂಡ್ Yದು ವೋಲ್ಟೇಜು 416 ಇದೆ. ಅದಾದಮೇಲೆ R ಆ್ಯಂಡ್ B ಇದೆಲ್ಲ ರಿಯಲ್ ಟೈಮ್ ವ್ಯಾಲ್ಯೂಸು. ಸೊ ರಿಯಲ್ ಟೈಮಲ್ಲಿ ಚೇಂಜ್ ಆಗ್ತಾ ಇರುತ್ತೆ. Y ಆ್ಯಂಡ್ B ವೋಲ್ಟೇಜ್ ಬಂದು 422. ಸೊ ಈ ಥರ 3 ಲೈನ್ದು ವೋಲ್ಟೇಜ್ ನಿಮಗೆ ಫಸ್ಟ್ ಲೈನಲ್ಲಿ ಬರುತ್ತೆ. ಸೆಕೆಂಡ್ ಲೈನಲ್ಲಿ ನಿಮಗೆ ಮೋಟರ್ ರನ್ನಿಂಗಲ್ಲಿದ್ದರೆ ಆ್ಯಂಪಿಯರ್ ತೋರಿಸುತ್ತೆ, ಅಥವಾ ಎರರ್ ಇದ್ದರೆ ನಿಮಗೆ ಎರರ್ ತೋರಿಸುತ್ತೆ. ಈಗ ಸದ್ಯಕ್ಕೆ ಮೋಟರ್ ಆಫ್ ಆಗಿರೋದ್ರಿಂದ ಆಫ್ ಅಂತ ತೋರಿಸ್ತಾ ಇದೆ. ಈಗ ಮೋಟರ್ನ ಸ್ಟಾರ್ಟ್ ಮಾಡೋಣ, ಮ್ಯಾನ್ಯಲಾಗಿ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕೆ ಸಾಫ್ಟ್ ಪುಷ್ ಬಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೋಟರ್ ಸ್ಟಾರ್ಟ್ ಆಯಿತು. ಮೋಟರ್ ಆನ್ ಇಂಡಿಕೇಟರ್ಲಿದೆ, ಸ್ಟಾರ್ಟ್ ಆಗಿರೋದಕ್ಕೆ ಇಂಡಿಕೇಷನು. ಮತ್ತು ಮೋಟ್ರ್ ತೊಗೊಳ್ತಾ ಇರೋಂಥ ಕರೆಂಟು ನಿಮಗೆ ಸೆಕೆಂಡ್ ಲೈನಲ್ಲಿ ಬರುತ್ತೆ. ಸೊ 6.34. ಸೊ ಡಿಜಿಟಲ್ ಅಕ್ಯುರೇಸಿನಲ್ಲಿ ನಿಮಗೆ ಆಂಪಿಯರ್ ತೋರಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಡ್ಯಾಶ್ ನೋಡ್ತಾ ಇದ್ದೀರಾ. ಸೊ ಸೆಂಟರ್ನಲ್ಲಿ ಈ ಡ್ಯಾಶ್ ಇದ್ದರೆ ನಿಮಗೆ Y ಫೇಸ್ದು ಕರೆಂಟ್ 6.28 ಇದೆ. ಅದೇ ಥರ ಇದು ನಿಮಗೆ ನೆಕ್ಸ್ಟ್ ಚೇಂಜ್ ಆಗುತ್ತೆ ನೋಡಿ.
ಇದು ಬ್ಲೂ ಫೇಸ್ದು ಕರೆಂಟ್. ಸೊ ಬ್ಲೂ ಫೇಸ್ದು ಕರೆಂಟ್ ಬಂದು 6.04, ಕರೆಂಟ್ ಆ್ಯಮ್ಸ್ 6.08 ಆ್ಯಮ್ಸ್. ಸೊ ಆರ್ ಫೇಸ್ದು ಆ್ಯಮ್ಸ್ ಬಂದು 6.18. ಸೊ ಈ ಥರ 3 ಲೈನ್ದು ಆ್ಯಮ್ಸ್ ಏನೇನಿದೆ ಅಂತ ಹೇಳಿ ನಿಮಗೆ ಈ ಕರ್ಸರ್ ನಿಮಗೆ ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ 3 ಫೇಸ್ ವೋಲ್ಟೇಜು, 3 ಫೇಸ್ ಕರೆಂಟ್. ಸೊ ನಿಮಗೆಲ್ಲನೂ ರಿಯಲ್ ಟೈಮಲ್ಲಿ ವ್ಯಾಲ್ಯೂಸ್ ಬರ್ತಾ ಇರುತ್ತೆ. ಏನೂ ಎರರ್ ಇಲ್ಲ ಅಂತಂದಾಗ ಆಫ್ ಅಂತ ಬರುತ್ತೆ ಮೋಟ್ರ್ ಆಫ್ ಆಗಿದ್ದಾಗ. ಸೊ ಈ ಥರ ಡಿಸ್ಪ್ಲೇ ಇರುತ್ತೆ. ನೆಕ್ಸ್ಟ್ ಈಗ ಆಟೋ ಸ್ಟಾರ್ಟ್ನ ಆನ್ ಮಾಡೋದು ಆಫ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಮೋಟ್ರನ್ನ ಸ್ಟಾಪ್ ಮಾಡ್ತಾ ಇದ್ದೀವಿ. ಸೊ ಮೋಟ್ರನ್ನ ಸ್ಟಾಪ್ ಮಾಡೋಕ್ಕೆ ರೆಡ್ ಬಟನ್ ಯೂಸ್ ಮಾಡ್ತೀವಿ. ಸೊ ಪ್ರೆಸ್ ಆಗಿದ ತಕ್ಷಣ ಮೋಟರ್ ಸ್ಟಾಪ್ ಆಯಿತು. ಸೊ ಸ್ಟಾಪ್ ಅಂತ ಹೇಳಿ ನಿಮಗೆ ಡಿಸ್ಪ್ಲೇ ಮೇಲೆ ಬರುತ್ತೆ. ಆ್ಯಂಡ್ ಏನೋ ಎರರ್ ಇಲ್ಲದೆ ಆಫ್ ಆಗಿರೋದ್ರಿಂದ ಆಫ್ ಅಂತ ತೋರಿಸ್ತಾ ಇರುತ್ತೆ. ಆಟೋ ಸ್ಟಾರ್ಟ್ನ ಆನ್ ಮತ್ತು ಆಫ್ ಮಾಡೋಕ್ಕೆ ನೀವು ಕೊನೆಯ ಬಟನ್ನ ಯೂಸ್ ಮಾಡ್ಬೋದು. ಸೊ ಆಟೋ ಅಂತ ಏನಿದೆಯಲ್ಲ ಕೊನೆಯ ಬಟನ್, ಆ ಬಟನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ, ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಒಂದು 10 ಸೆಕೆಂಡು. ಸೊ ನಿಮಗೆ ಡಿಸ್ಪ್ಲೇನಲ್ಲಿ ಆಟೋ ಆನ್ ಅಂತ ಬರುತ್ತೆ ನೋಡಿ, ಆಟೋ ಆನ್. ಸೊ ಆಟೋ ಆನ್ ಅಂತ ಬಂದಾಗ ರಿಲೀಸ್ ಮಾಡಿ. ಸೊ ಈ ಥರ ಮಾಡಿದಾಗ ಆಟೋ ಸ್ಟಾರ್ಟ್ ಆನ್ ಆಗಿದೆ ಅಂತ. ಸೊ ಪವರ್ ಹೋಗಿ ಬಂತು ಅಂತಂದರೆ ಸೊ ಆಟೋ ಸ್ಟಾರ್ಟ್ ಮುಖಾಂತರ ಡಿವೈಸ್ ಮೋಟರ್ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ. ಈಗ ಡಿಫಾಲ್ಟಾಗಿ 10 ಸೆಕೆಂಡ್ ಟೈಮ್ ನಾವು ಸೆಟ್ ಮಾಡಿದ್ದೀವಿ. ಸೊ ನೀವು ಈ ಟೈಮ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ನಿಮಗೆ ಕೌಂಟ್ ಡೌನ್ ಟೈಮರ್ ಕೂಡ ತೋರಿಸುತ್ತೆ. ಸೊ ಇಲ್ಲಿ ನೋಡ್ಬೋದು 6, 5, 4, 3 ಅಂತ ಬಂದು ಮೋಟರ್ ಸ್ಟಾರ್ಟ್ ಆಗುತ್ತೆ. ಸೊ ಮೋಟರ್ ಸ್ಟಾರ್ಟ್ ಆಯಿತು. ಸೊ ಮೋಟರ್ ಸ್ಟಾರ್ಟ್ ಆದಮೇಲೆ ಮೋಟರ್ ತೊಗೊಳ್ತಾ ಇರೋಂಥ ಕರೆಂಟ್ ನಿಮಗೆ ಸೆಕೆಂಡ್ ಲೈನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಆಟೋ ಸ್ಟಾರ್ಟ್ ಫೀಚರ್ ಆಯಿತು. ಆಟೋ ಸ್ಟಾರ್ಟ್ನ ಆಫ್ ಮಾಡೋಕ್ಕೂ ನಿಮಗೆ ಸೇಮ್ ಪ್ರಾಸೆಸ್. ಸೊ ಈ ಬಟನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ, ಈಗ ಪ್ರೆಸ್ ಮಾಡಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ಆಟೋ ಸ್ಟಾರ್ಟ್ ಆಫ್ ಆಗುತ್ತೆ. ಈಗ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ದೀನಿ, 10 ಸೆಕೆಂಡ್ಸ್ ಆದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಆಟೋ ಆಫ್. ಸೊ ಆಟೋ ಸ್ಟಾರ್ಟ್ ಆಫ್ ಆಗಿದೆ. ಸೊ ಆಟೋ ಸ್ಟಾರ್ಟ್ ಆನ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ಈ ಬಟನ್ ಯೂಸ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ನಿಮಗೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಫೀಚರ್ ಏನಿದೆ ಅಂತಂದರೆ ಲೋ ಆ್ಯಮ್ಸು ಹೈ ಆ್ಯಮ್ಸು ಅಡ್ಜಸ್ಟ್ ಮಾಡೋದು ಹೇಗೆ ಅನ್ನೋದು. ಸೊ ಅದಕ್ಕೆ ತುಂಬ ಸಿಂಪಲ್ಲಾಗಿರೋ ಒಂದು ಟೆಕ್ನಿಕ್ ಮಾಡಿದ್ದೀವಿ. ಸೊ ನಿಮಗೆ 4 ಬಟನ್ಸ್ ಇದೆಯಲ್ಲ, 4 ಬಟನ್ನಲ್ಲಿ ಸೆಕೆಂಡ್ ಬಟನ್ನ ನೀವು ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಡಿವೈಸೇ ಆಟೋಮೆಟಿಕಲಿ ಲೋ ಆ್ಯಮ್ಸ್ ಮತ್ತು ಹೈ ಆ್ಯಮ್ಸ್ನ ಅಡ್ಜಸ್ಟ್ ಮಾಡ್ಕೊಳುತ್ತೆ. ಸೊ ನೀವು ಈ ಸೆಕೆಂಡ್ ಬಟನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ನಿಮಗೆ CURR ಸೆಟ್ ಅಂತ ಬರುತ್ತೆ. ನೋಡಿ 10 ಸೆಕೆಂಡ್ಸ್ ಇಟ್ಕೊಳ್ಬೇಕು. 10 ಸೆಕೆಂಡ್ಸ್ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿ CURR ಸೆಟ್. ಸೊ ಇದರ ಅರ್ಥ ಏನು ಅಂತಂದರೆ ಆಟೋಮೆಟಿಕಲಿ ಆ್ಯಮ್ಸ್ ಅಡ್ಜಸ್ಟ್ ಆಗಿದೆ. ನಮ್ಮ ಮೋಟ್ರ್ 6 ಆ್ಯಮ್ಸ್ ತೊಗೊಳ್ತಾ ಇತ್ತು, ಇಲ್ಲಿ ಏನು ವ್ಯಾಲ್ಯೂಗೆ ಅಡ್ಜಸ್ಟ್ ಆಗಿದೆ ಅಂತ ಕೂಡ ನಿಮಗೆ ತೋರಿಸುತ್ತೆ. 8.8ಗೆ ಓವರ್ ಆ್ಯಮ್ಸ್ ಅಡ್ಜಸ್ಟ್ ಆಗಿದೆ. ಅದೇ ಥರ 4.25ಗೆ ಡ್ರೈ ರನ್ ಆ್ಯಮ್ಸ್ ಅಡ್ಜಸ್ಟ್ ಆಗಿದೆ. ಸೊ ಅಂಡರ್ ಆ್ಯಮ್ಸ್ ಮತ್ತು ಓವರ್ ಆ್ಯಮ್ಸ್ ಎರಡನ್ನೂ ನಿಮಗೆ ನಿಮ್ಮ ಮೋಟರ್ ಲೋಡ್ ಪ್ರಕಾರ ಡಿವೈಸೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿರುತ್ತೆ. ಸೊ ಹಾಗಾಗಿ ನಿಮಗೆ ಸೆಟ್ಟಿಂಗ್ ಮಾಡೋದು ಭಾಳ ಸಿಂಪಲ್ ಇದೆ. ಬಟನ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಆಯಿತು. ಇದು ಒನ್ ಟೈಮ್ ಆ್ಯಕ್ಟಿವಿಟಿ. ಫಸ್ಟ್ ಟೈಮ್ ನೀವು ಮೋಟ್ರ್ ಆನ್ ಮಾಡಿದಾಗ ಇದು ಸೆಟ್ ಮಾಡಿಬಿಟ್ರೆ ಆಯಿತು, ಮತ್ತೇನು ಮಾಡೋ ಅವಶ್ಯಕತೆ ಇರಲ್ಲ. ಸಪೋಸ್ ನೀವೇನಾದ್ರು ಸೆಟ್ಟಿಂಗ್ನ ಚೇಂಜ್ ಮಾಡಬೇಕು ಅಂದಾಗ ಮಾತ್ರ ಈ ಬಟನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಒಳಗೋಗಿ ನೀವು ವ್ಯಾಲ್ಯೂಸ್ನ ಅಡ್ಜಸ್ಟ್ ಮಾಡ್ಬೋದು. ಸಪೋಸ್ ಈ ವ್ಯಾಲ್ಯೂ ಅಲ್ಲದೆ ನೀವೇನಾದ್ರು ಸ್ವಲ್ಪ ರೇಂಜ್ನ ಅಡ್ಜಸ್ಟ್ ಮಾಡಬೇಕು ಅಂದರೆ ಇಂಡಿಪೆಂಡೆಂಟಾಗಿ ನಿಮಗೆ ಓವರ್ಲೋಡ್ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಬೋದು. ಈಗ ಕಡಿಮೆ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಅದಾದಮೇಲೆ ಮತ್ತೆ ಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಡ್ರೈ ರನ್ ವ್ಯಾಲ್ಯೂ ಏನು ಬೇಕು ಅಂತ ಕೇಳುತ್ತೆ, ಇದು ಮಾಡ್ಬೋದು. ಮತ್ತು ಓಕೆ ಮಾಡಿದ್ರೆ ಸೊ ಸೇವ್ ಆಗುತ್ತೆ. ಸೊ ಇದು ಇಂಡಿಪೆಂಡೆಂಟಾಗಿ ನಿಮಗೆ ಫೈನ್ ಟ್ಯೂನ್ ಮಾಡೋಕ್ಕೂ ಆಪ್ಷನ್ ಕೊಟ್ಟಿದ್ದೀವಿ. ಇಲ್ಲಾಂತಂದರೆ ನೀವು ಈ ಬಟನ್ ಪ್ರೆಸ್ ಮಾಡಿಟ್ರೆ ಡಿವೈಸ್ ಆಟೋಮೆಟಿಕಲಿ ಅಡ್ಜಸ್ಟ್ ಮಾಡಿಕೊಡುತ್ತೆ. ಸೊ ಎರಡಕ್ಕೂ ನಿಮಗೆ ಆಪ್ಷನ್ ಇರುತ್ತೆ. ಸೊ ಡ್ರೈ ರನ್ ಓವರ್ ಲ್ಯಾಂಪ್ಸ್ದು ಅಡ್ಜಸ್ಟ್ಮೆಂಟ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಟ್ರಿಪ್ಪಿಂಗ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ಸೊ ಇವಾಗ ಮೋಟರ್ ರನ್ ಆಗ್ತಾ ಇದೆ, ಒಂದು ಫೇಸ್ನಲ್ಲಿ ಕರೆಂಟ್ನ ರಿಮೂವ್ ಮಾಡ್ತೀವಿ. ಸೊ ಸೆಂಟರ್ ಲೈನ್ ರಿಮೂವ್ ಮಾಡ್ತಾ ಇದ್ದೀವಿ. ನೋಡಿ ಸೆಂಟರ್ ಲೈನ್ 0 ಆಯಿತು ಆ್ಯಮ್ಸು, SP ಅಂತ ಡಿಟೆಕ್ಟ್ ಆಯಿತು. ಮೋಟರ್ ನಿಮಗೆ 3 ಸೆಕೆಂಡಲ್ಲಿ ಆಫ್ ಆಗುತ್ತೆ. ಸೊ ಕರೆಂಟ್ ಸೆನ್ಸಿಂಗ್ ಆಗಿರೋದ್ರಿಂದ ಮೋಟರ್ ಇಮಿಡಿಯೇಟಾಗಿ ನಿಮಗೆ 2 ರಿಂದ 3 ಸೆಕೆಂಡ್ ಟೈಮಲ್ಲಿ ಮೋಟರ್ ಆಫ್ ಆಗುತ್ತೆ. ಸೊ ಆಫ್ ಆಗಿದ ತಕ್ಷಣ ನಿಮಗೆ ರೀಸನ್ ಮೋಟರ್ ಆಫ್ ಆಗಿರೋದಕ್ಕೆ SP ಅಂತ ಬಂದು ಸೆಕೆಂಡ್ ಲೈನ್ ತೋರಿಸ್ತದೆ. ಇಲ್ಲಿ 3 ಡ್ಯಾಶ್ ಏನಿರುತ್ತೆ, ಸೊ ERR ಅಂದರೆ ಎರರ್ ಅಂತೇಳಿ ಎರರ್ ಆಗಿದೆ. 3 ಡ್ಯಾಶಲ್ಲಿ ನಿಮಗೆ ಸೆಂಟರ್ ಡ್ಯಾಶಲ್ಲಿ ಆನ್ ಇದೆ, ಅದರ ಅರ್ಥ ನಿಮಗೆ ಸೆಂಟರ್ ಲೈನಲ್ಲಿ ಸಿಂಗಲ್ ಫೇಸ್ ಆಗಿ ಆಫ್ ಆಗಿದೆ ಅಂತ ಇದು ಕ್ಲಾರಿಟಿ ಕೊಡುತ್ತೆ. ಸೊ ಸೆಂಟರ್ ಲೈನ್ದು ಮೋಟರ್ ಕೇಬಲ್ ಆದರೂ ಕಟ್ ಆಗಿರ್ಬೋದು ಅಥವಾ ಫ್ಯೂಸ್ನಲ್ಲಿ ಒಂದು ಲೈನ್ ಆದರೂ ಬರದೇ ಇರ್ಬೋದು, ಅದು ಇದರ ಅರ್ಥ. ಅದಾದಮೇಲೆ ನಾವು ಇವಾಗ ಮತ್ತೆ ಮೋಟ್ರನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತೆಗೆದಿರೋಂಥ ಫೇಸ್ನ ರಿಟರ್ನ್ ಮಾಡಿದ್ವಿ. ಸೊ 3 ಫೇಸು ಇದೆ, ಮೋಟರ್ ಸ್ಟಾರ್ಟ್ ಆಗಿದೆ, ಆ್ಯಮ್ಸ್ ತೊಗೊಳ್ತಾ ಇದೆ. ಈಗ ಡ್ರೈ ರನ್ ಯಾವ ಥರ ಆಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಡ್ರೈ ರನ್ ಟ್ರಿಪ್ಪಿಂಗ್ನ ನಾವು ಡೆಮೋ ಕೊಡೋಕ್ಕೋಸ್ಕರ ಏನು ಮಾಡ್ತೀವಿ, ಮೋಟರ್ 6 ಆ್ಯಂಪ್ ತೊಗೊಳ್ತಾ ಇರೋದ್ರಿಂದ ಡ್ರೈ ರನ್ ವ್ಯಾಲ್ಯೂನ 6ಗಿಂತ ಜಾಸ್ತಿ ಸೆಟ್ ಮಾಡ್ತೀವಿ. ಸೊ ಇವಾಗ ಸೆಟ್ಟಿಂಗ್ ಒಂದು ಸಲ ಅಡ್ಜಸ್ಟ್ ಮಾಡೋಣ. ಸೊ ಸೆಟ್ಟಿಂಗ್ ಸ್ಕ್ರೀನ್ಗೆ ಹೋಗೋಕ್ಕೆ ಫಸ್ಟ್ ಬಟನ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ತೀವಿ. ಓವರ್ಲೋಡ್ ಆ್ಯಸ್ ಇಟ್ ಈಸ್ ಇರಲಿ. ಸೊ ಡ್ರೈ ರನ್ನ ನಾವು ಜಾಸ್ತಿ ಮಾಡ್ತೀವಿ. ಸೊ ಡ್ರೈ ರನ್ನ 6 ಆ್ಯಂಪಿಯರ್ಗಿಂತ ಜಾಸ್ತಿ, ಒಂದು 7 ಆ್ಯಂಪಿಯರ್ಗೆ ಸೆಟ್ ಮಾಡೋಣ. ಇವಾಗ ಅಬ್ಸರ್ವ್ ಮಾಡಿ ಮೋಟರ್ ರನ್ ಆಗ್ತಾ ಇದೆ. ಸೊ ಡಿವೈಸ್ ಡ್ರೈ ರನ್ ಅಂತ ಡಿಟೆಕ್ಟ್ ಮಾಡ್ತು. 6.11 ಆ್ಯಮ್ಸ್ ತೊಗೊಂಡಿರೋದ್ರಿಂದ ಡ್ರೈ ರನ್ ಅಂತ ಡಿಟೆಕ್ಟ್ ಮಾಡಿ ನಿಮಗೆ 8 ಸೆಕೆಂಡ್ ಟೈಮಲ್ಲಿ ಮೋಟರ್ ಆಫ್ ಆಗುತ್ತೆ. ಸೊ ಮೋಟರ್ ಆಫ್ ಆದಾಗ ನಿಮಗೆ ಯಾವ ಕಾರಣಕ್ಕೆ ಮೋಟರ್ ಆಫ್ ಆಯಿತು, ಸೊ DR ಡ್ರೈ ರನ್ ಆಗಿ ಮೋಟರ್ ಆಫ್ ಆಗಿದೆ.
ಮೋಟರ್ ಆಫ್ ಆದಾಗ ನಿಮಗೆ 6 ಆಂಪಿಯರ್ ತೊಗೊಳ್ತಾ ಇತ್ತು. ಸೊ ಡ್ರೈ ರನ್ ಆಗಿ ಮೋಟರ್ ಆಫ್ ಆದಾಗ ಎಷ್ಟು ಆಂಪಿಯರ್ ತೊಗೊಂಡಿತ್ತು ಅಂತ ಕೂಡ ರೆಕಾರ್ಡ್ ಆಗಿರುತ್ತೆ. ಸೊ ಅದು ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಏನಕ್ಕೆ ಮೋಟರ್ ಆಫ್ ಆಗಿದೆ ಅಂಥೇಳಿ. ಅದೇ ಥರ ಓವರ್ಲೋಡ್ ಅಡ್ಜಸ್ಟ್ ಮಾಡಿ. ಈಗ ಓವರ್ಲೋಡ್ ಯಾವ ಥರ ಟ್ರಿಪ್ ಆಗುತ್ತೆ ಅಂತ ಒಂದು ಸಲ ನೋಡೋಣ. ಸೊ ಈಗ 6 ಆ್ಯಂಪ್ ತೊಗೊಳೋದ್ರಿಂದ ಓವರ್ಲೋಡ್ ವ್ಯಾಲ್ಯೂನ ಕಡಿಮೆ ಮಾಡ್ತಾ ಇದ್ದೀವಿ. ಸೊ ಡ್ರೈ ರನ್ ಟ್ರಿಪ್ಪಿಂಗ್ನ ನಾವು ಅವಾಯ್ಡ್ ಮಾಡೋಣ. ಸೊ ಡ್ರೈ ರನ್ ಆಗಲ್ಲ. ಸೊ ಓವರ್ಲೋಡಿಂದ ಮಾತ್ರ ಮೋಟರ್ ಆಫ್ ಆಗುತ್ತೆ. ಸೊ ಇವಾಗ ಅಬ್ಸರ್ವ್ ಮಾಡಿ. ಸೊ ಸೆಟ್ಟಿಂಗ್ ಮಾಡಿದ್ದೀವಿ, ಮ್ಯಾನ್ಯಲಾಗಿ ಮೋಟ್ರನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮೋಟರ್ ಸ್ಟಾರ್ಟ್ ಆಯಿತು, ಬಟ್ ಓವರ್ಲೋಡ್ ಅಕರ್ ಆಗ್ತಾ ಇದೆ. ಸೊ ಡಿವೈಸ್ ಅದನ್ನು ಸೆನ್ಸ್ ಮಾಡುತ್ತೆ. 6 ಆ್ಯಂಪ್ ತೊಗೊಳ್ತದೆ, ನಾವು ಓವರ್ಲೋಡ್ ವ್ಯಾಲ್ಯೂ ಕಡಿಮೆ ಇಟ್ಟಿದ್ದೀವಿ, 5 ಆಂಪಿಯರ್ಗೆ ಇಟ್ಟಿದ್ದೀವಿ. ಸೊ ಡಿವೈಸ್ ಅದನ್ನು ಸೆನ್ಸ್ ಮಾಡಿ ಓವರ್ಲೋಡ್ ಅಂತ ತೊಗೊಳ್ತು. ಇಲ್ಲಿ ಡಿಟೆಕ್ಟ್ ಮಾಡಿ ನಿಮಗೆ 12 ಸೆಕೆಂಡ್ಗಳ ಟೈಮಲ್ಲಿ ಮೋಟ್ರನ್ನ ಓವರ್ಲೋಡ್ ಅಂತೇಳಿ ಆಫ್ ಮಾಡುತ್ತೆ. ಇವಾಗ ನೋಡಿ ಮೋಟರ್ ರನ್ನಿಂಗಲ್ಲಿದೆ. ಈಗ 12 ಸೆಕೆಂಡ್ ಆಗ್ತಿದ್ದಂಗೆ ಮೋಟರ್ ಆಫ್ ಆಯಿತು. ಸೊ ಮೋಟರ್ ಆಫ್ ಆದಾಗ ಯಾವ ಕಾರಣಕ್ಕೆ ಆಫ್ ಆಯಿತು, OL ಅಂತ ಡಿಸ್ಪ್ಲೇಲಿ ಬರುತ್ತೆ. ಮತ್ತು ಓವರ್ಲೋಡ್ ಆದಾಗ ಎಷ್ಟು ಆಂಪಿಯರ್ ತೊಗೊಂಡು ಓವರ್ಲೋಡ್ ಆಯಿತು. ಸೊ 6.11 ಆಂಪಿಯರ್ ತೊಗೊಂಡು ಓವರ್ಲೋಡ್ ಆಗಿದೆ ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಈ ಥರ ನಿಮಗೆ ಯಾವುದೇ ಕಾರಣಕ್ಕೆ ಮೋಟರ್ ಆಫ್ ಆದರೂ ಯಾವ ರೀಸನ್ಗೆ ಆಫ್ ಆಗಿದೆ, ಓವರ್ಲೋಡ್ ಆಯಿತಾ, ಡ್ರೈ ರನ್ ಆಯಿತಾ, ಸಿಂಗಲ್ ಫೇಸ್ ಆಯಿತಾ ಅಂತ ಬರುತ್ತೆ. ಅದೇ ರೀತಿ ನಿಮಗೆ ಮೋಟರ್ ರನ್ ಆಗ್ತಿಲ್ಲ ಅಂತ ಅಂದ್ಕೊಳ್ಳಿ. ಮೋಟರ್ ರನ್ ಆಗದೆ ಇದ್ದಾಗ ಒಂದು ಲೈನ್ನಲ್ಲಿ ನಿಮಗೆ ಸಪ್ಲೈ ಬಂದಿಲ್ಲ ಅಂತಂದರೆ ನಿಮಗೆ ಫೇಸ್ ಲಾಸ್ ಅಂತ ಬರುತ್ತೆ. ಅದನ್ನು ಕೂಡ ನೋಡೋಣ ಈಗ. ಸೊ ಈಗ ಮೋಟರ್ ಆಫ್ನಲ್ಲಿದೆ. ಸೊ ಮೋಟರ್ ಆಫಲ್ಲಿದೆ. ಒಂದು ಲೈನ್, ಸೆಂಟರ್ ಲೈನ್ನ ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಸೊ ಮಧ್ಯದ ಲೈನ್ ಆಫ್ ಮಾಡಿದ್ವಿ ಸಪ್ಲೈ. ಇಲ್ಲಿ ನೋಡಿ ವೈ ಫೇಸ್ ಲಾಸ್. ಸೊ ನೀವು ನೋಡಿದ್ರು ಕೂಡ ಯಾವ ಸಪ್ಲೈ ಬರ್ತಾ ಇಲ್ಲ, ಒಂದು ಲೈನಲ್ಲಿ ಬರ್ತಾ ಇಲ್ಲ ಅಂತ ಆಗುತ್ತೆ. RY ವೋಲ್ಟೇಜ್ ನಿಮಗೆ ಕಡಿಮೆ ಇದೆ, 193, YBನೂ 193 ಇದೆ. BR ಜಾಸ್ತಿ ಇದೆ, ಅಂದರೆ B ಮತ್ತು R ಲೈನಲ್ಲಿ ಫುಲ್ ಬರ್ತಾ ಇದೆ, Y ಲೈನಲ್ಲಿ ಬರ್ತಾ ಇಲ್ಲ, ವೈ ಫೇಸ್ ಲಾಸ್ ಅಂತ ತೋರಿಸುತ್ತೆ. ಸೊ ಈ ಥರ ನಿಮಗೆ ಸಪ್ಲೈನಲ್ಲಿ ಒಂದು ಲೈನ್ ಬರದೇ ಇದ್ರೂ ಕೂಡ ಯಾವ ಲೈನಲ್ಲಿ ಡಿಟೆಕ್ಟ್ ಆಗ್ತಿಲ್ಲ ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಸಪ್ಲೈನಲ್ಲಿ ಪ್ರಾಬ್ಲಮ್ ಇದೆಯಾ, ಮೋಟ್ರ್ ಕಡೆ ಪ್ರಾಬ್ಲಮ್ ಇದೆಯಾ, ಆಫ್ ಆದರೆ ಯಾವ ಕಾರಣಕ್ಕೆ ಆಫ್ ಆಗಿದೆ, ಪ್ರತಿಯೊಂದು ಮಾಹಿತಿ ನಿಮಗೆ ಈ ಕಂಟ್ರೋಲರ್ ಕೊಡ್ತಾ ಇರುತ್ತೆ. ಸೊ ಇದರದಿಷ್ಟು ಫೀಚರ್ಸ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ಇದು ಏನು ಅಂತ ಹೇಳಿದ್ರೆ, ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಸ್ಟಾರ್ಟರು ನಿಮಗೆ ಈ ಕಂಟ್ರೋಲರ್, ನಮ್ಮ ಮೋಟ್ರ್ ಕಂಟ್ರೋಲರ್ ಅಂತ ಏನು ಅಂತೀವಿ, ಈ ಕಂಟ್ರೋಲರ್ ನಿಮಗೆ ಸ್ಪೇರ್ ಆಗಿ ಸಿಗುತ್ತೆ. ಆ್ಯಂಡ್ ಇದನ್ನು ರೀಪ್ಲೇಸ್ ಮಾಡಬೇಕು ಅಂದರೂ ಕೂಡ ತುಂಬ ಸಿಂಪಲ್. ಆ್ಯಂಡ್ ಇದು ರಿಪೇರಬಲ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ನಿಮಗೆ ರೀಪ್ಲೇಸ್ ಮಾಡಬೇಕು ಅಂತಂದರೆ ಏನಿಲ್ಲ, ಇದು ಹಿಂದ್ಗಡೆ 2 ಸ್ಕ್ರೂ ಬಿಚ್ಚಬೇಕು, ಮತ್ತು ಪ್ರತಿಯೊಂದು ವಯರ್ನು ಕನೆಕ್ಟರ್ಸ್ ಮಾಡಿಬಿಟ್ಟಿದ್ದೀವಿ. ಸೊ ಇದು ಬಿಚ್ಚೋಕ್ಕಿಂತ ಮುಂಚೆ ಯಾವ ಥರ ಇದೆ ಅಂತ ಒಂದು ಫೋಟೋ ತೊಗೊಳ್ಳಿ, ಮತ್ತು ಹೊಸ ಕನೆಕ್ಟರ್ ಫಿಟ್ ಮಾಡಿ ಅದೇ ಥರ ಅದೇ ಕಲರ್ ವಯರ್ಸು ಅದೇ ಜಾಗಕ್ಕೆ ಹಾಕಿದರೆ ಆಯಿತು. ಸೊ ಇನ್ನೇನು ಬೇರೆ ಎಕ್ಸ್ಟರ್ನಲ್ ನೀವೇನು ಅಡ್ಜಸ್ಟ್ ಮಾಡೋ ನೆಸಿಟಿ ಇರಲ್ಲ. ಹೊಸ ಕಂಟ್ರೋಲರ್ನ ರೀಪ್ಲೇಸ್ ಮಾಡ್ತೀರಾ, ಆ ಕಂಟ್ರೋಲರ್ಗೆ ಬೇಕಾಗಿರೋಂಥ ಅಂಡರ್ ಆ್ಯಮ್ಸ್ ಓವರ್ ಆ್ಯಮ್ಸ್ನ ನೀವು ಸೆಕೆಂಡ್ ಬಟನ್ ಪ್ರೆಸ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ತೀರಾ. ಅದು ಬಿಟ್ಟರೆ ಇನ್ನೇನು ರಿಪೇರಿ ಬರೋವಂಥದ್ದು ಏನೂ ಇರಲ್ಲ. ಈ ಕಂಟ್ರೋಲರ್ ಕೂಡ ಈಸಿಲಿ ನೀವೇ ರೀಪ್ಲೇಸ್ ಮಾಡ್ಬೋದು. ಸೊ ಹಾಗಾಗಿ ಒಂದು ಆಲ್ ಇನ್ ಆಲ್ ಎಲ್ಲ ಪ್ರತಿಯೊಂದು ರಿಪೇರಬಿಲಿಟಿ ಇಟ್ಕೊಂಡು, ಆಪ್ರೇಷನ್ಸ್ ಇಟ್ಕೊಂಡು ನಿಮಗೆ ಫೀಚರ್ ರಿಚ್ ಆಗಿರೋವಂಥ ಪ್ರಾಡಕ್ಟಾಗಿ ಡಿಸೈನ್ ಮಾಡಿರ್ತೀವಿ. ಸೊ ಇದು ನರೇನ್ ಮೋಟರ್ ಸ್ಟಾರ್ಟರ್ ಮಾಡೆಲ್ MC25. ಎಲ್ಲ 3 ಫೇಸ್ ಮೋಟರ್ಸು 1ರಿಂದ 7.5 HP ಯೂಸ್ ಮಾಡ್ಬೋದು. 10 HP ವರ್ಷನು ನಿಮಗೆ ಸಪ್ರೇಟಾಗಿ ಸಿಗುತ್ತೆ. 10 HP ಕೂಡ ನಿಮಗೆ ಕಾಂಟ್ಯಾಕ್ಟರ್ ಎಲ್ಲ ಸ್ವಲ್ಪ ಸ್ಪೆಕ್ಸ್ ಜಾಸ್ತಿ ಇರುತ್ತೆ. 10 HP ಡಿವೋಲ್ ಇದ್ದರೂ ಕೂಡ ನಿಮಗೆ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9972243774, ಮತ್ತು ನಮ್ಮ ವೆಬ್ಸೈಟ್ ಅಡ್ರೆಸ್ ಬಂದು www.narenelectrics.in. ಸೊ ಈ ಪ್ರಾಡಕ್ಟ್ಸ್ನ ನಮ್ಮ ವೆಬ್ಸೈಟ್ನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.